ಎನ್ಐಎ ತನಿಖೆ ಕೊಡಬೇಕು ಅಂತಿದ್ದಾರೆ ಧರ್ಮಸ್ಥಳ ಪ್ರಕರಣ. ಯಾರು ಮಾಡಲಿ ಸರ್, ಆದರೆ ನನಗೆ NIAನ ಮಾಡಲಿ CBIನ ಮಾಡಲಿ ಮತ್ತು ಯಾರು ಮಾಡಬೇಕು ತನಿಖೆ? ನಮ್ಮ ಅಧಿಕಾರಿಗಳೇ ಮಾಡಬೇಕಲ್ಲ. ಅವ್ರ ಸಿಬ್ಬಂದಿಗಳು ಬಂದು ಮಾಡ್ತಾರೆ. ಅಲ್ಲಿ CBI ಅವರು ನಮಗೆ ಲೆಟರ್ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರದವರು ನಮ್ಮ ಅಂದಿನ ಚೀಫ್ ಸೆಕ್ರೆಟರಿ ಲೆಟರ್ ಬರೆದಿದ್ದಾರೆ. ನಮ್ಮ ಹತ್ರ ಸಿಬ್ಬಂದಿಗಳಿಲ್ಲ, ನಮ್ಮ ಹತ್ರ ಗಾಡಿ ಇಲ್ಲ, ನಮ್ಮ ಹತ್ರ ಕಚೇರಿ ಇಲ್ಲ, ನೀವೇ ಎಲ್ಲ ಕೊಡಬೇಕಂತ ನಮ್ಮ ಅಧಿಕಾರಿಗಳೇ ಮತ್ತೆ ಹೋಗಿ NIA ಮತ್ತು CBIಗೆ ಮಾಹಿತಿ ಕೊಟ್ಟು ತನಿಖೆ ಮಾಡಬೇಕು. ಅವರ ಅಮಿತ್ ಶಾ ಅವರು ಮೋದಿ ಅವರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ. ಆದರೆ ನಾವು ಕೇಳಿರೋ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ ಇವರಿನ್ನ. ಮಹೇಶ್ ತಿಮ್ಮರೋಡಿ ಯಾರು, ಯಾರ ಶಿಷ್ಯ, ಯಾರ ಗರಡಿನಲ್ಲಿ ಬೆಳೆದವರು, ಯಾಕೆ ಅಲ್ಲಿ ಅವರ ಏನು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಅದು ಯಾಕೆ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ? ಯಾರು ಶಿಷ್ಯಂದ್ರಿರು, ಯಾರು ಗರಡಿನಲ್ಲಿ ಬೆಳೆದವರು? ನಿಮ್ಮ ಗಿರೀಶ್ ಮಟ್ಟಣ್ಣನವರು BJP ಯುವ ಮೋರ್ಚಾದ ಅಧ್ಯಕ್ಷ, ಮಾಜಿ ಅಧ್ಯಕ್ಷ, BJPಯ ಅಧಿಕೃತವಾದಂಥ ಕ್ಯಾಂಡಿಡೇಟು. B ಫಾರ್ಮ್ ತೊಗೊಂಡಿದ್ದಾರೆ BJPದು. ಎಲ್ಲಿಗೆ? ಗುರ್ಮಿಟ್ಕಲ್ನಲ್ಲಿ. ಮತ್ತು ಎಲ್ಲ ನೀವೇ ಚೂಟೋದು, ನೀವೇ ತೊಡಲು ತೂಗೋದ? ನಾನು ಹೇಳ್ತಾ ಇದ್ದೀನಿ, ಇಟ್ ಈಸ್ ನಥಿಂಗ್ ಬಟ್ BJP ವರ್ಸಸ್ BJP, RSS ವರ್ಸಸ್ RSS. ನನಗೆ ಲಾಜಿಕ್ಕೇ ಅರ್ಥ ಆಗಿಲ್ಲ. BJP ಅವರು ಧರ್ಮಸ್ಥಳ ಚಲೋ ಯಾತ್ರೆ ಯಾರಿಗೋಸ್ಕರ ಮಾಡಿದ್ರು? ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು, ಹೌದಾ? ಅದಕ್ಕಿಂತ ಮುಂಚೆ ಯಾರ ಮನೆಗೆ ಹೋಗಿದ್ರು? ಸೌಜನ್ಯ ಅವರ ಮನೆಗೆ ಹೋಗಿದ್ರು. ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರು ಏನಂತ ಹೇಳಿದ್ರು? ಯಾರ ವಿರುದ್ಧ ದೂರು ಕೊಟ್ಟರು? BJP ನಾಯಕರ ವಿರುದ್ಧ ದೂರು ಕೊಟ್ಟರು. ಅಲ್ಲಿನ ಯಾರು ಪರವಾಗಿ ಇವರು ಬ್ಯಾಟಿಂಗ್ ಮಾಡೋಕ್ಕೆ ಹೋಗಿದ್ರು ಅವ್ರ ವಿರುದ್ಧವಾಗಿ ದೂರು ಕೊಟ್ಟರು. 2 ದೋಣಿ ಮೇಲೂ ಕಾಲಿಟ್ಟು ಇವರು ಪ್ರಯಾಣ ಮಾಡ್ತಾ ಇದ್ದಾರೆ BJP ಅವರು. ನಮಗೇನು ಮಿಕ್ಸ್ ಇಲ್ಲ, ನಮ್ದು ಯಾವುದೇ ಗೊಂದಲ ಇಲ್ಲ ಸರ್. ಅವ್ರಿಗೆ ಕೇಳಿ, ನಾವು ಹೇಳ್ತಾ ಇರೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ನೀವು ಸೌಜನ್ಯ ಅವ್ರ ಮನೆಗೆ ಹೋದಾಗ CBI ಪ್ರಕರಣ ನೀವು ಮರು ತನಿಖೆ ಮಾಡಿಸ್ಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ನೀವು ದಾವೆ ಹಾಕಬೇಕು ಅಂದಾಗ ನಾವು ಸಹಕಾರ ಮಾಡ್ತೀವಿ ಅಂದರೆ ಅವ್ರ ದಾವೆ, ಅವರ ಕಂಪ್ಲೇಂಟು ಯಾರ ವಿರುದ್ಧ ಇದೆ? ಇವ್ರು ಯಾರ ಪರವಾಗಿ ವೇದಿಕೆ ಸಜ್ಜು ಮಾಡಿದರು? ಕಾಮನ್ ಸೆನ್ಸ್ ಅಲ್ವಾ ಸರ್ ಇದು? ನಮಗೇನು ಮಿಕ್ಸ್ ಆಗಿದೆ ಹೇಳಿ? ಇದು ನಾವು ಸತ್ಯದ ಪರವಾಗಿದ್ದೀವಿ. ಯಾರೇ ತಪ್ಪಿಸ್ತಿದ್ರು, ಯಾವ ದೊಡ್ಡ ವ್ಯಕ್ತಿ ಇದ್ದರು, ಚಿಕ್ಕ ವ್ಯಕ್ತಿ ಇರ್ಬೋದು, ಯಾರೇ ಇರ್ಬೋದು, ಹೊರಗಿನವ್ರು ಇರ್ಬೋದು, ಒಳಗಿನವ್ರು ಇರ್ಬೋದು, ಯಾರಿಗಾದ್ರು ನ್ಯಾಯ ಕೊಡಿಸೋದು ಜವಾಬ್ದಾರಿ ಸರ್ಕಾರದ. ಅದು ನಾವು ಮಾಡ್ತೀವಿ. ಇವ್ರ ರಾಜಕೀಯ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ಲ, ಅವರಿಗೆ ಅರ್ಥ ಆಗ್ತಾ ಇಲ್ಲ BJP ಅವರಿಗೆ. ಸರಿ, ನಾಳೆ ಈದ್ ಮಿಲಾದ್ಗೆ ಸಂಬಂಧಿಸಿದಂತೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. ಅದಕ್ಕೆ ವಿದೇಶದಿಂದ ಒಂದು ಮುಸ್ಲಿಂ ಧಾರ್ಮಿಕ ಗುರುಗಳ ಭಾಷಣ ಮಾಡ್ತಾ ಇರೋದಕ್ಕೆ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಾ ಇದೆ. ಇಲ್ಲ, ಇವರೇ ಯಾರು ಭಾಷಣನೇ ಮಾಡಿಲ್ಲ, ಆಗಲೇ ಭಾಷಣ ವಿರುದ್ಧವಾಗಿದೆ ಅಂತ ಹೆಂಗೆ ಹೇಳ್ತೀರಾ? BJP ಕೆಲಸ ಇಲ್ಲ ನೋಡಿ. ಫೋಟೋ ಇರ್ಬೋದು, ಆದರೆ ಏನು ಭಾಷಣ ನೋಡಿ ಸರ್. ಈಗ ನಾವು ಇದು ಒಂದು ಶೃಂಗ ಒಪ್ತೀರಾ? ಇದು ಒಂದು ಧಾರ್ಮಿಕ ಶೃಂಗ, ಒಂದು ಕಾನ್ಕ್ಲೇವ್, ರಿಲಿಜಿಯಸ್ ಲೀಡರ್ಸು ಎಲ್ಲ ಕಡೆಯಿಂದ ಬರ್ತಾರೆ. ನಾವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೆಕ್ ಸಮಿಟ್ ಇರ್ಬೋದು, ಬೇರೆ ಬೇರೆ ಶೃಂಗ ನಡೆಸ್ತೀವಿ. ನಾವು ವಿದೇಶದಿಂದ ಜನರು ಕರೆಸ್ತೀವಿ ಇಲ್ಲಿ ಭಾಷಣ ಮಾಡಲಿಕ್ಕೆ. ಅದು ವೈಜ್ಞಾನಿಕವಾಗಿರ್ಬೋದು ಅಥವಾ ನಮ್ಮ ಪಾಲಿಸಿ ಬಗ್ಗೆ ಇರ್ಬೋದು ಮಾಡ್ತಾರೆ. ಇದನ್ನು ಕೂಡ ಒಂದು ರಿಲಿಜಿಯಸ್ ಫಂಕ್ಷನ್ ಇದೆ. ಅವರೇನು ಅವ್ರ ಧರ್ಮದ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ಇರ್ಬೋದು ಭಾಷಣ ಮಾಡ್ಬೋದು. ಆದರೆ ಅದು ಭಾಷಣ ಸರಿ ಇಲ್ಲ ಅಂತ ಇದು ನಮಗೆ ಹೆಂಗೆ ಗೊತ್ತಾಗ್ತದೆ? ಆಯಿತು, ನೀವು ಟೂರಿಸ್ಟ್ ವೀಸಾ ಮೇಲೆ ಕಾನೂನು ಪ್ರಕಾರ ಮಾಡೋಕ್ಕಾಗೋದಿಲ್ವ? ಮಾಡಬೇಡಿ ಅಷ್ಟೇ ಅಲ್ವಾ? ಆದರೆ ಇವರು ಭಾಷಣನೂ ಮಾಡಿಲ್ಲ, ವೇದಿಕೆನೂ ಹತ್ತಿಲ್ಲ, ಆಗಲೇ ಭಾಷಣ ಸರಿ ಇಲ್ಲ ಅಂತ ಇದ್ದಾರೆ. ಹೆಂಗೆ ಇವ್ರಿಗೆ ಏನು ಹೇಳ್ತಾರಂತ ಹೆಂಗೆ ಗೊತ್ತು? ಕಾನೂನು ಪ್ರಕಾರ ಈಗಾಗಲೇ ಹೋಮ್ ಮಿನಿಸ್ಟರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಪ್ಪ ಈ ವೀಸಾ ಪ್ರಕಾರ ನೀವು ಮಾಡ್ಬೋದಾ ಮಾಡಬಾರ್ದಾ ಅಂತ. ಅದಕ್ಕೆ ಸ್ಪಷ್ಟೀಕರಣ ಆಯೋಜಕರು ಕೊಟ್ಟಿದ್ದಾರೆ. BJP ಅವರಿಗೆ ಏನಕ್ಕೆ ಸಮಸ್ಯೆ? ನಾವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು, ಮಧ್ಯಾಹ್ನ ಒಂದು ಹೇಳ್ತಾರಲ್ಲ ಇವರು. ಏನು ಕ್ಲಾರಿಟಿ ಇದೆಯಾ ಇವರಿಗೆ?